ಹೆಬ್ಬಾಳ್ ಬಡಾವಣೆ ಗ್ರಾಮಸ್ಥರು. ಅಣ್ಣ ತಮ್ಮ ಆಸ್ತಿ ವಿಚಾರ ಜಗಳ ಇದು 3 ವರ್ಷ ಆಯಿತು. ಸ್ಟೇಷನಿಗೆ ಅಡ್ಡಾಡಿದ್ರು, ನಮಗೆ ಆಸ್ತಿ ಬೇಕು, ಗಂಡ ಇಲ್ಲ ಅವರಿಗೆ, ಸೋನಾಬಾಯಿ ಅವರಿಗೆ ಗಂಡ ಇಲ್ಲ, ತೀರ್ಕೊಂಡಿದ್ದಾರೆ. ತೀರ್ಕೊಂಡು ಒಂದು 3-4 ವರ್ಷ ಆಯಿತು. ಸೋನಾಬಾಯಿ ಹೆಬ್ಬಾಳ್ ಬಡಾವಣೆಗೆ ಇದ್ದಿದ್ದಿಲ್ಲ. ಮಕ್ಳಿಗೆ ಕರ್ಕೊಂಡು ಪಾಪ ಎಲ್ಲೋ ಪರಸ್ಥಳ ದುಡ್ಕೊಂಡು ತಿನ್ನಕ್ಕಂತ ಹೋಗಿದ್ರು. ಅಲ್ಲಿಂದ ಬಂದರು, ಮತ್ತು ಮಕ್ಕಳು ವಯಸ್ಸು ಬಂದರು, ಮತ್ತು ನಮ್ಮ ಭಾಗ ನಮಗೆ ಆಸ್ತಿ ಬಿಟ್ಕೊಡ್ರಿ ಅಂತ ಬಂದರು. ಇವನು ನಾನು ಬಿಟ್ಕೊಡಲ್ಲ ಅಂತ ಅಂದ. ತಂದೆ ಇದ್ದಂಗೆ ಹನುಮಂತ ನಾಯಕ ಬಿಟ್ಕೊಡಲ್ಲ ಅಂತ ಅಂದ. ತಂದೆ ಇದ್ದಂಗೆ 7 ಎಕರೆ ಆಸ್ತಿ ಒಳಗೆ 3.5 ಎಕರೆ ಆಸ್ತಿ ಅವ್ರಿಗೆ ಗೊತ್ತಿಲ್ದಂಗೆ ಮಾಡಿಸ್ಕೊಂಡಿದ್ದಾನೆ. ಈಗ ಇನ್ನೂ 3.5 ಎಕರೆ ಆಸ್ತಿ ಇದೆಯಲ್ಲ, ನಮ್ಮ ಭಾಗ ನಮಗೆ ಬಿಟ್ಕೊಡ್ರಿ ಅಂತ ಕೇಳಿದ್ರು. ಇವ್ರು ನ್ಯಾಯ ಕೇಳಿದ್ರು, ನಮಗೆ ಆಸ್ತಿ ಕೊಡ್ರಿ ಅಂತ. ಮಕ್ಕಳು ಕೇಳಿದ್ರು. ಅವನು ಏನು ಹೇಳ್ತಿದ್ದಾನೆ, ನಾವು ಕೊಡಲ್ಲ ಆಸ್ತಿ, ನಾನೇ ಕೊಡಬೇಕು, ನೀವು ಯಾರಿಗೆ ಹುಟ್ಟಿದ್ದೀರಾ, ನೀವು ಯಾರಿಗಂತ ಬಂದು ಕೇಳಿದ್ದೀರಾ, ಅಜ್ಜಿನ ಹೆಸರಿಗೆ ಐತಿ, ಆ ಅಜ್ಜಿ ಕೊಟ್ಟರೆ ಇಸ್ಕೊಳ್ರಿ, ಇಲ್ಲಾಂದರೆ ನಾವು ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಈಗ ಸೋನಾಬಾಯಿ ಕೋರ್ಟಿಗೆ ಹಾಕಿದ್ಲು. ಕೋರ್ಟಿಗೆ ಹಾಕಿದ್ಮೇಲೆ ಅವ್ನು ಹೊಲ ಉಳ್ಬಾರ್ದಾಗಿತ್ತು, 2 ವರ್ಷ ಆಯಿತು ಉಳ್ಬಾರ್ದಾಗಿತ್ತು, ಮತ್ತು ಉಳ್ಕೊಂಡು ತಿಂದಿದ್ದಾನೆ. ಅದಕ್ಕೆ ಸೋನಾಬಾಯಿ ಅವರು ನಿಲ್ಸಕ್ಕೆ ಹೋಗಿದ್ದಾರೆ. ನೀನು ಕೋರ್ಟಿಗೆ ಹಾಕಿದ್ದೀನಿ, ಹೊಲ ಹೆಂಗೆ ಉಳ್ಸಕ್ಕುಂತಿ ಅಂತ. ಅಲ್ಲಿ ಕೋರ್ಟ್ ಇದು ಹೊಲ್ದಾಗೆ ಆ ಸೋನಾಬಾಯಿಗೆ ಟ್ಯಾಕ್ಟ್ರಿಂದ ಗುದ್ದಿ ಅಲ್ಲಿ ಅವ್ರಿಗೆ ಬೀಳಿಸಿ ಅವರಿಗೆ ವಿಷ ಕುಡಿಸಿ ಬಂದಿದ್ದಾನೆ. ಸ್ಟೇಷನ್ ಒಳಗಿದ್ದಾನೆ. ಈಗ ಸ್ಟೇಷನಿಂದ ಹೊರಗೆ ಬಿಟ್ಬಿಟ್ರೆ ಹಂಗೆ ಸಾಯಿಸಿ ಬಿಡ್ತೀವಿ ಅವ್ನಿಗೆ ನಾವಂತರು. ಇವತ್ತಾಗಿರೋದು ಇದು, ಇವತ್ತಾಗಿರೋದು. ತೀರ್ಕೊಂಡಿದೆ ಅವರು ಆಸ್ಪತ್ರೆ ಒಳಗೆ ಇದ್ದಾರೆ. ಒಂದು ಹೆಣ್ಮಗಳು 2 ಗಂಡು ಮಕ್ಕಳು ಇದ್ದಾರೆ. ಈಗ ಅನಾಥ ಆಗಿದ್ದಾರೆ. ತಂದೆ ಇಲ್ಲ, ತಾಯಿ ಇಲ್ಲ, ಈ ಕಡೆ ಆಸ್ತಿನೂ ಇಲ್ಲ. ಯಾರಿಗಂತ ಹೋಗಿ ಕೇಳಬೇಕು, ಯಾರಿಗಂತ ಇದು ಮಾಡಬೇಕು, ಯಾರಿಗೆ ನ್ಯಾಯ ಕೇಳ್ಬೇಕು ನಾವು? ಮುಂದೆ ಏನು ಮಾಡ್ಬೇಕಂದ್ರೆ, ಈಗ ಇಲ್ಲಿ ಸ್ಟೇಷನ್ ಒಳಗೆ ಇದ್ದಾರೆ ಸರ್ ಅವರು. ಈಗ ಮುಂದೆ ಏನು ಮಾಡಿಕೊಡ್ಬೇಕು ನಮಗಂತರೂ. ಈಗ ಹೆಣ ಸುಡೋ ಅಷ್ಟೊತ್ತಿಗೆ ನಾವು 1 ವಾರ ಆದ್ರೂ ಹೆಣ ಸುಡಲ್ಲ ಸರ್. ಅವ್ರ ಮನೆ ಅವ್ರಿಗೆ ಸಿಗಬೇಕು, ಅವ್ರ ಭಾಗದ ಆಸ್ತಿ ಅವ್ರಿಗೆ ಸಿಗಬೇಕು, ನಮಗದು ನ್ಯಾಯ ಬೇಕು. ಅದಕ್ಕೆ ನಾ ಇಲ್ಲಿ ಬಂದು ಕೇಳ್ತಿರೋದು. ಸರಸ್ವತಿ ಬಾಯಿ ಅಂತ ನಮ್ದು ಹೆಸರು. ನಮ್ಮಮ್ಮ ತಿಪ್ಪೇಶ್ ನಮ್ಮಮ್ಮ ಆಸ್ತಿಗೋಸ್ಕರ ನಮ್ಮ ಇಸ್ಕೋಸ್ಕರ ನಮಗೆ ಅನ್ಯಾಯ ಆಗ್ತದೆ ಅಂತೇಳಿ ಆಸ್ತಿ ಬೇಕಂತ ಹೇಳಿ ನಾವು ಇಲ್ಲಿ ಬಂದಿದ್ವಿ. ನಮ್ಮಪ್ಪ ತೀರ್ಕೊಂಡ್ರಿ 2018ರಲ್ಲಿ. ಬಂದಾಗ ನಮ್ಮ ಚಿಕ್ಕಪ್ಪ ನಮ್ಮಪ್ಪನೇ ಹೊಲ ಮಾಡ್ತಿತ್ತು ಅರ್ಧ. ಅವಾಗ ನಮ್ಮ ಚಿಕ್ಕಪ್ಪ ಕೇಳಿದ್ವಿ ನಾವು, ಚಿಕ್ಕಪ್ಪ ಹಿಂಗೆ ನಮ್ಮ ಅಪ್ಪ ಮಾಡ್ತಿತ್ತಂದರೆ ಅದನ್ನೇ ನಾವು ಮಾಡ್ಕೊಂಡು ತಿಂತೀವಿ, ಇಲ್ಲ ನೀವು ಹೋಗ್ರಿ, ನೀವು ಆರಾಮಾಗಿ ದುಡ್ಕೊಂಡು ತಿನ್ನಿರಿ, ನೀವು ಯಾವಾಗ ಬೇಕೋ ಅವಾಗ ಕೊಡ್ತೀನಿ, ಬಂದು ಮಾಡ್ಕೊಂಡು ತಿಂತೀರಂತೆ, ನೀವೇನು ಟೆನ್ಷನ್ ತೊಗೋಬೇಡ್ರಿ, ಈಗ ಏನೇನು ಇದು ಎಜುಕೇಷನ್ ಮಾಡ್ತಾಯಿದ್ರೆ ಮಾಡ್ಕೊ ಹೋಗ್ರಿ ಅಂತ ನಮಗೆ ಹೇಳ್ತು ನಮ್ಮ ಚಿಕ್ಕಪ್ಪ ಹನುಮಂತ ನಾಯಕ್ ಅಂತ, ನಮ್ಮ ಅಪ್ಪರಣ್ಣ ತಮ್ಮ. ಆಮೇಲೆ ಸರಿ ಅಂತ ಹೇಳಿ ನಾವು ಹೋದ್ಮೇಲೆ ನಮ್ಮ ಟಚ್ಚಲ್ಲೇ ಇದ್ದರು. ಫೋನ್ ಮಾಡಿದಾಗ ಇಲ್ಲ, ನಿಮ್ಮ ಆಸ್ತಿ ಮಗನೇ, ನಿಮ್ಮ ಆಸ್ತಿ ಐತೆ, ನಿಮ್ಮ ಕಡೆ ನಿಮ್ದು ಐತೆ, ನೀವು ಯಾವಾಗಾರ ಬನ್ನಿರಿ, ಯಾವಾಗಾರ ತಗೊಳ್ರಿ, ನಿಮ್ಗೆ ಕೊಡ್ತೈತೆ, ನೀವೇನು ಟೆನ್ಷನ್ ತೊಗೋಬೇಡ್ರಿ ಅಂತಂತು. ಅವಾಗ ಬಿಟ್ಟರೆ ನನಗೇನು ಅವ್ರೇನು ಮೋಸದಿಂದ 3.5 ಎಕರೆ ಮಾಡ್ಕೊಂಡ್ರೆ ಅದು ನಮಗೆ ಗೊತ್ತಿಲ್ಲ. ಆಮೇಲೆ ನಾವು ರೀಸೆಂಟಾಗಿ ನಮ್ಮದು ಮದುವೆ ಮಾಡ್ಕೋಬೇಕಂತೇಳಿ ಹೆಣ್ಣು ಕೇಳ್ಬೇಕಂತ ಹೇಳಿ ಹೊಲ ಮನೆ ಕೇಳ್ತಾರೆ, ಹಂಗಿಸ್ತಾರೆ ಅಂತ ಹೇಳಿ ನಾವು ಉಕ್ಕಡಗತ್ರಿ ದೇವರಿಗಂತ ಬಂದಿದ್ವಿ. ಅಲ್ಲಿಂದ ನಮ್ಮ ಚಿಕ್ಕಪ್ಪನಿಗೆ ಫೋನ್ ಮಾಡಿದ್ವಿ, ಚಿಕ್ಕಪ್ಪ ಬರ್ತಾ ಇದೀವಿ, ಊರಲ್ಲಿ ಮನೆಗೆ ಬರ್ತೀವಿ ಅಂತೇಳಿ. ಮನೆಗೆ ಬಂದು ನಮ್ಮ ಚಿಕ್ಕಪ್ಪನ ಕೇಳಿದ್ವಿ, ಹಿಂಗೆ ಚಿಕ್ಕಪ್ಪ ಮತ್ತು ನಾವು ಈ ಮದುವೆ ಮಾಡ್ಕೋಬೇಕಂತ ಮಾಡಿದ್ದೀವಿ, ಮತ್ತು ಎಷ್ಟು ದಿನ ಹೊರಗೆ ಅಡ್ಡಾಡೋಣ, ನಾವು ನಮ್ಮೂರಲ್ಲಿ ಇದ್ದು ಜೀವನ ಮಾಡಿಸ್ತೀವಿ, ಹೊರಗಡೆ ಎಲ್ಲ ಅಡ್ಡಾಡ್ತೈತೆ, ನಮಗೆಲ್ಲ ಹಂಗಿಸ್ತಾರೆ, ನಮ್ಮ ಯಾವ ಜಾತಿ ನಿಮ್ಮದು, ಯಾವ ಊರು ನಿಮ್ಮದು ಅಂತೆಲ್ಲ ಹಂಗಿಸ್ತಾರೆ, ನಾವು ಇಲ್ಲಿ ಬಂದು ಜೀವನ ಮಾಡ್ಕೋತೀವಿ ಚಿಕ್ಕಪ್ಪ, ನಮ್ಗೆ ಆಸ್ತಿ ಕೊಡುವಂಥದ್ದು. ರಾತ್ರಿ ನಮ್ಮ ಚಿಕ್ಕಪ್ಪ ಏನಂತೂ, ಇಲ್ಲ ನಿಮಗೆ ಆಸ್ತಿಗೆ ಸದ್ಯ ಕೊಡೋಕ್ಕಾಗಲ್ಲ, ಒಂದು 15 ವರ್ಷ ನನ್ನ ಕೈ ಕೆಳಗೆ ಕೆಲಸ ಮಾಡಿರಿ, ಮನಸ್ಸು ಬಂದರೆ ಕೊಡ್ತೀನಿ ಅಂತ ಅಂತು. ಅದಕ್ಕೆ ನಾವು ಒಪ್ಕೊಳ್ಳಿಲ್ಲ. ನಿಮ್ಮ ಮನಸ್ಸು ಬಂದರೆ ಕೊಡ್ತೀನಿ ಅಂದರೆ ಇದೇನು ಚಿಕ್ಕಪ್ಪ, ನಮ್ಮ ಅಪ್ಪನ ಆಸ್ತಿ ನಾವು ಕೇಳ್ತಾ ಇದ್ದೀವಿ, ಬೇರೆ ಆಸ್ತಿ ಕೇಳ್ತಿಲ್ಲ, ನಮಗೆ ಅಷ್ಟು ಮಾಡ್ಕೊಡು ಚಿಕ್ಕಪ್ಪ, ನಮಗೆ ಏನೈತೆ ಮಾಡ್ಕೊಡು, ನಾವು ಮಾಡ್ಕೊಂಡು ಈಗ ಸದ್ಯ ಹೆಸರು ಬೇಡ, ಆಮೇಲೆ ಮುಂದೆ ಮಾಡ್ಕೊಡ್ತೀನಿ ಅಂತ ನಮಗೆ ಮಾಡಿಕೊಡು ಅಂತಂದು. ಇಲ್ಲ ನಾವು ಮಾಡ್ಕೊಡಲ್ಲ ಅಂಥೇಳಿ ವಸಂತ ಮತ್ತು ಅವನ ಮಗ ಇವನು ಹನುಮಂತ ನಾಯಕ ಮಧು 3 ಜನ ಸೇರಿ ಅವರು ಕಣ ಇದ್ದಿತ್ತಲ್ಲ, ನಮ್ಮ ತಮ್ಮನ ಹೆಸರು ಮಾಡ್ತಿದ್ರು. ಅವನ ಮೊದಲೇ ಹೆಂಡತಿ ಮಗ ಆರ್ಮಿಲಿ ಇರ್ತಾನೆ, ಅವನ ಹೆಸರು ಮೇಲೆ ಮಾಡ್ತಿತ್ತು. ಅಲ್ಲಿ ನಮ್ಗೆ ಇವರು ಬೆದರಿಕೆ ಹಾಕಿ ನಮ್ಗೆ ಸಹಿ ಮಾಡಿಸಿದ್ರು. ತಂದೆ ನಮ್ದು ಚಿಕ್ಕಪ್ಪ ಮತ್ತು ನಮ್ಮ ವಸಂತ ಅವನು ಇಷ್ಟು ಸೇರಿ ಮಾಡಿಸ್ಕೊಂಡು ಆಮೇಲೆ ಹೊರಗೆ ಬಂದು, ಕೊಡಲ್ಲ, ನೀವು ಏನು ಕಿತ್ಕೋರಿ, ಕೋರ್ಟ್ ಕಡೆ ಹೋಗ್ರಿ, ನಾ ಎಲ್ಲ ಮಾಡ್ಕೊಂಡಿನಿ, ನನ್ನ ಏನು ಕಿತ್ಕೊಳ್ಳೋಕ್ಕಾಗಲ್ಲ, ಅವೇಚೆ ಶಬ್ದದಿಂದ ಬೈದು ನಮಗೆ ಇದು ಮಾಡ್ತು. ನಮಗೆ ಇರೋಕ್ಕೆ ಜಾಗ ಇಲ್ಲ, ಏನಿದ್ದಿಲ್ಲ. ನಾವು ಆಗಲೇ 15 ದಿನ ನಾವು ಗುಡಿಯಲ್ಲಿ ಹೋಗಿ ವಾಸವಾಗಿದ್ವಿ. ಆಮೇಲೆ ಊರ ಜನಗೆಲ್ಲ ನಾವು ಇದು ತಿಳಿಸಿದ್ವಿ, ಹಿಂಗೆ ಗುಡಿಯಲ್ಲಿ ಇರ್ತಿದ್ವಿ ನಾವು, ಹಿಂಗೆ ನಮ್ಗೆ ಏನಾಗಿದೆ ತೊಂದರೆ, ನಮಗೆ ಮನೆ ಇಲ್ಲ, ಮಠ ಇಲ್ಲ, ಮತ್ತು ಏನು ಮಾಡೋಣ ನಮ್ಗೆ ಅಂದರೆ ಸರ್ 3.5 ಎಕರೆ ನಮಗೆ ಬರಬೇಕು ಸರ್. ಇವತ್ತು ಘಟನೆ ಅಂದರೆ 4 ದಿನದ ಮುಂಚೆ ನಾನು JCB ಕೆಲಸಕ್ಕೆ ಹೋಗಿದ್ದೆ, ಇವರು ಹೊಲ ಬಿತ್ತಕ್ಕಂತ ಹೋಗಿದ್ರು ಇದು ಮಾಡ್ಕಂತ. ಅವಾಗ ಏನು ಮಾಡ್ತು, ನಮ್ಮಮ್ಮ ಹೋಗಿತ್ತು ಹೊಲದಲ್ಲಿ, ತಡೆಗೆ ಹೋಗ್ಲಿಲ್ಲ, ಕಟ್ಗೆ ಮಾಡಕ್ಕೆ ಹೋಗಿತ್ತು. ಕಟ್ಗೆ ಮಾಡಕ್ಕೆ ಹೋದಾಗ ಇವರು ಟ್ಯಾಕ್ಟ್ರಿ ತೊಗೊಂಡ್ಬಂದಾಗ ಸರಿ ಅಂತ ಹೇಳಿ ನಮ್ಮಮ್ಮ ಮಾನವೀಯ ದೃಷ್ಟಿಯಲ್ಲಿ ಮಾತಾಡೈತೆ, ನನ್ನ ಮಕ್ಕಳಿಗೆ ಇದು ಅನ್ಯಾಯ ಮಾಡ್ತಿದೆ ಅಂತ. ಇವನು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಇವ್ರು ರೇಣುಕಾ ಅಂತ ಹೇಳಿ, ಅವರು ಸುಮಿತ್ರಾಬಾಯಿ ಅಂತ ಅವನ ಹೆಸರು 2 ಹೆಸರಿದೆ. ಅವನು ಮತ್ತು ನಮ್ಮ ತಮ್ಮ ಮೊದಲೇ ಹೆಂಡತಿ ಗಂಡ 2ನೇ ಮಗು ಮಧು ಅಂತ, ಅವನು ಮತ್ತು ನಮ್ಮ ಇನ್ನೊಬ್ಬ ರಘು ಅಂತ,
ನಮ್ಮಮ್ಮನ ಕೆಳಗೆ ಬೀಳಿಸಿ ಮೈ ಮೇಲೆ ಹೋಗಿ ಕೆಳಗೆ ಬೀಳಿಸಿ ಹೊಡೆದಿದ್ರು. ನಾನು JCB ಇದೆ, ನನ್ನ ಕಡೆ ಫೋನ್ ಇದ್ದಿದ್ದಿಲ್ಲ. ನಾನು ಇಲ್ಲಿ ಅನ್ಗೋಡಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಅಚಾನಕ್ಕಾಗಿ ಒಂದು 12 ಗಂಟೆಗೆ ನಾನು ಫೋನ್ ಮಾಡಿದೆ. ಹಂಗೆ ನಮ್ಮ ಮಿಸ್ಸಸ್ಸಿಗೆ ಫೋನ್ ಮಾಡಿದೆ. ನಮ್ಮ ಮಿಸ್ಸಸ್ ಫೋನ್ ಮಾಡಿದೆ, ಇಲ್ಲ ಅಮ್ಮ ಹೊಡಿತಿದ್ರೆ ಜಲ್ದಿ ಬಾ ಅಂತದ್ದು. ಆಮೇಲೆ ನಾವು ಬಂದು ನೋಡ್ತಾ ಇದ್ದೀನಿ, ನಮ್ಮಮ್ಮನ ಕೆಳಗೆ ಬೀಳಿಸಿ ಇವ್ರು 4 ಜನ ಹೊಡಿತಿದ್ರು. ನಾ ಬಿಡ್ಸಕ್ಕೆ ಹೋದ್ರೆ ನನಗೂ ಇಲ್ಲಿ ಹೊಡೆದಿದ್ರು. ನಾನು ಆಮೇಲೆ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಮಾಡೋಕ್ಕಂತ ಬಂದಿದ್ದೆ. ಆಮೇಲೆ ಅವನು ಮಧು ಇದಾನಲ್ಲ, ಅವ್ರಿಗೆ ಅಲ್ಲಿ ನೀವು ನೋಡಿರ್ಬೇಕಾದ್ರೆ ಚೆಕ್ ಮಾಡಿರಿ, ಅಲ್ಲಿ ಪೊಲೀಸರು ಬಂದಿದ್ರು ಎಮರ್ಜೆನ್ಸಿ. ಅಲ್ಲೆಲ್ಲ ವಿಡಿಯೋ ಎಲ್ಲ ಮಾಡೈತೆ. ಪೊಲೀಸರೆಲ್ಲ ಫೋಟೋ ತೆಗೆದೈತೆ. ತಲೆ ಏನು ಹೊಡೆದಿದ್ದಿಲ್ಲ, ಏನಿಲ್ಲ. ಇಲ್ಲಿ ಬಂದು ಸುಳ್ಳು ಬಂದು ನನ್ನ ತಲೆ ಹೊಡೆದಾರ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು. ಆಮೇಲೆ ಪೊಲೀಸರು ಬರ್ತೀನಿ ಮಾತಾಡ್ತೀವಿ, ಇದು ಮುಗಿಸ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಸುಮ್ಮನಾದ್ವಿ. ಆಮೇಲೆ ನಮ್ಮ ಚಿಕ್ಕಪ್ಪ ಹೋಗಿ ಒಂದು ದಿನ ಹೋಗಿ ಅವತ್ತೇ ಒಂದು 2-3 ದಿನ ಬಿಟ್ಟು ಕೇಳಿದ್ವಿ, ಹಿಂಗೆ ಚಿಕ್ಕಪ್ಪ ನಮಗೆ ಮತ್ತೆ ಏನು ಅದು ಮುಂದೆ ಬೆಳ್ಕೊತ ಹೋಗುತ್ತೆ, ನಾವು ಸಾಯಬೇಡ ಇದಾಗುತ್ತೆ, ಮತ್ತೇನು ಕೊಡ್ರಿ ನಮಗೆ ಅಂತ. ಇಲ್ಲ, ಅರ್ಧ ಎಕರೆದಲ್ಲಿ ಅರ್ಧ ಭಾಗ ಅಜ್ಜಿ ಕೊಡ್ತೀವಿ, ಇನ್ನು 3.5 ಎಕರೆಯಲ್ಲಿ ಅರ್ಧ ಭಾಗ ಅಜ್ಜಿ ಕೊಡ್ತೀವಿ, ಇನ್ನು 1.5 ಎಕರೆ ಹೇಳ್ತಾರೆ ಅದು 3 ಭಾಗ ಮಾಡೋಣ, 20 ಲಕ್ಷ ರೂಪಾಯಿ ಸಾಲ ಐತೆ, ಅದು 20 ಲಕ್ಷ ರೂಪಾಯಿ ಸಾಲ ನೀವು ಒತ್ಕೊಳ್ರಿ ಅಂತಂತು. ಏನು ಚಿಕ್ಕಪ್ಪ, ನಾವೇನು ನಮ್ಗೆ ಯಾರು ನೋಡಿಲ್ಲ, ನಾವು ಸಣ್ಣವ್ರಿದ್ದ ನಮ್ಮಮ್ಮ ಕಷ್ಟಪಟ್ಟು ದುಡ್ಡು ನಮಗೆ ಸಾಕೈತೆ, ಮತ್ತು ಹಿಂಗೆ ಮಾಡಿದ್ರೆ ಹೆಂಗೆ ಚಿಕ್ಕಪ್ಪ? ಇಲ್ಲ, ನೀವು ಕೊಡೋಲ್ಲ, ನನಗೆ ಗೊತ್ತೈತೆ, ನಾನು ಹೇಳೋದು ಅದೇ, ಕೋರ್ಟಲ್ಲಿ ಆದೇಶ ಮಾಡೋದು ಅದೇ, ನಾನೆಲ್ಲ ಮಾಡಿಸ್ಕೊಂಡಿದ್ದೀನಿ. 3.5 ಎಕರೆಯಲ್ಲಿ ನಿಮ್ಗೆ ಒಂದು ಚೂರು ಸಿಗಲ್ಲ, ಒಂದು 70 ಗುಂಟೆ ಇದು ಚೂರು. ಅದೇ ಸರ್, ಅದು ಇವ್ರ ನಮ್ಮಮ್ಮ ಇಲ್ಲ, ನಮ್ಮಮ್ಮ ಹೊಲದಲ್ಲಿ ಹೋಗಿತ್ತು. ನಮ್ಮಮ್ಮ ಒಬ್ಬರೇ ಹೋಗಿತ್ತು, ನಾವು ಮನೆಯಲ್ಲಿ ಇದ್ವಿ. ನಮ್ಮಮ್ಮ ಹೋದಾಗ ಹೋಗಿ ಅಲ್ಲಿ ಹೊಲದಲ್ಲಿ ಇವ್ರೇನೋ ಟ್ಯಾಕ್ಟ್ರಿ ಇದು ಮಾಡ್ತಿದ್ರಂತೆ. ನಾವು ಒಂದು ಅರ್ಧ ಗಂಟೆ ಬಿಟ್ಟು ನಮಗೆ ಹಂಗೆ ಗೊತ್ತಾಯ್ತು ನಮ್ಮಮ್ಮ ಹೋಗೈತೆ ಅಂತ ಹೇಳಿ. ನಾವು ಅಲ್ಲಿ ಹೋದ ತಕ್ಷಣ ನಮ್ಮಮ್ಮನ ಟ್ಯಾಕ್ಟ್ರಿ ಮುಂದೆ ಕುಂತಿದ್ಲು. ನಮ್ಮ ಟ್ಯಾಕ್ಟ್ರಿ ಹಿಂಗೆ ನಿಂತ್ಕೊಂಡಿತ್ತು. ಇವರೆಲ್ಲ ದೂರ ನಿಂತ್ಕೊಂಡ್ರು. ಆಮೇಲೆ ನಮ್ಮಮ್ಮಗೆ ಹೋಗಿ ನೋಡಿದ್ರೆ ಇಲ್ಲ, ಪೆಟ್ಟು ಬಿದ್ದಿತ್ತು. ಏನಾಯ್ತಮ್ಮ ಅಂದರೆ, ಇಲ್ಲ ನನ್ನ ಟ್ಯಾಕ್ಟ್ರಿಯಿಂದ ಗುದ್ದಿ ನನಗೆ ಹಿಂಗೆ ಮಾಡಿದ್ದಾರೆ, ವಿಷ ಹಿಂಗೆ ತೆಗೆದು ವಿಷ ಕುಡಿದು ಸಾಯಿಗಿ ಅಂತ ಏನಿ ಬೈದ್ರಂತೆ. ಆಮೇಲೆ ಅಲ್ಲೇ ಹೋಗಿ ನಮ್ಮಮ್ಮ ಅಲ್ಲೇ ಕುಡಿದು ಮಾಡಿದ್ರೆ ನಾವು ತುರಂತಲ್ಲಿ ನಾವು ಅಲ್ಲಿ ಗೊತ್ತಾದ ತಕ್ಷಣ ನಾವು ಹಾಸ್ಪಿಟ್ಲಲ್ಲಿ ಕರ್ಕೊಂಡ್ಬಂದ್ವಿ. ನಮ್ಮ ಚಿಕ್ಕಪ್ಪನೇ ಇದು ಮಾಡಿದ್ವಿಲ್ಲ. ತೀರ್ಕೊಂಡಿದೆ ಸರ್ ನಮ್ಮಮ್ಮ. ನಮಗೆ ನ್ಯಾಯ ಏನಿಲ್ಲ ಸರ್. ನಮ್ಮಮ್ಮ ಬೇಕು ನಮಗೆ. ನಮ್ಮಮ್ಮ ಈ ಹೋರಾಟ ಮಾಡಿತ್ತಲ್ಲ, ಇದು ಜೀವ ಹೋಗ್ತಿಲ್ಲ. ನಮ್ಮಮ್ಮಗೆ ಅದು ಇದಾಗಿದೆ, ಅದು ಬೇಕು. ಕಿರಣ್ ನಾಯಕ್ ಜೀವನ ತಗಂದ ಅವನು. ಹನುಮಂತ ನಾಯಕ ಏನ್ ಮಾಡ್ಬೇಕು ಅವನಿಗೆ?